4ನೇ ತಾರೀಕಿನಿಂದ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡಿ ಕಾಮನ್ ಆಗಿ ಒಂದು ಜಾಗ ಮತ್ತು ವಿಸಿಟ್ ಮಾಡಿ ಬಹುಶಃ ನನ್ನ ಅಂದಾಜು ಕಂಪ್ಲಿಯಲ್ಲಿ ಒಂದು ಸಮಾವೇಶ ಮಾಡಿದ್ವು ಸಣ್ಣ ಪ್ರಮಾಣದಲ್ಲಿ ಒಂದು 4ನೇ ತಾರೀಕು ಶನಿವಾರ. ನಾವು ಶುಕ್ರವಾರ ಬಂದು ಕೆಲವೊಂದು ಜಾಗ ವಿಸಿಟ್ ಮಾಡಿ ಶನಿವಾರ 4ನೇ ತಾರೀಕು ಪೂರ್ವ ಮಾಡಿ ಮತ್ತು 6ನೇ ತಾರೀಕು 2ನೇ ಹಂತದ ಈಗಾಗಲೇ ನಮ್ಮ ವಾರ್ ರೂಮ್ದಲ್ಲಿ ರಾಜ್ಯ ಮಟ್ಟದ ಎಲ್ಲ ಎಲ್ಲೆಲ್ಲಿ ಅಂತ ಬರೀ ಇಡೀ ಜಿಲ್ಲೆ ಇಡೀ ರಾಜ್ಯದಲ್ಲ ಮೂಲಿನ ಬಂತ ಎಲ್ಲ ತೊಗೊಂಡು ಸೆಕೆಂಡ್ ಹಂತದಲ್ಲಿ JPCಗೆ 6 ಅಥವಾ 7ನೇ ತಾರೀಕು ದಿಲ್ಲಿಯಲ್ಲಿ ಮತ್ತೆ 2ನೇ ಬಾರಿ ವರದಿ ಸಲ್ಲಿಸ್ತೀವಿ ನಾವು 6 ಅಥವಾ 7 ತಾರೀಕು. ಬರೀ ಭಾರತೀಯ ಜನತಾ ಪಕ್ಷ ಮಾತ್ರ ಇಂಥ ಪಕ್ಷಾತೀತ ಮತ್ತು ಇದು ಮುಸಲ್ಮಾನರು ಸಹ ಅನ್ಯಾಯ ಆಗಿದೆ. ವಕ್ಫ್ನಲ್ಲಿ ಹಿಂದೂ ಮುಸ್ಲಿಮ್ದಲ್ಲಿ ಭಾವನೆ ಒಂದು ಕೆಲವೊಂದು ಜನ ಇದು ಮುಸಲ್ಮಾನ್ ವಿರೋಧಿ ಕಾಂಗ್ರೆಸ್ ವಿರೋಧಿ ಅನ್ನುವಂಥ ಸುಳ್ಳು ಪ್ರಚಾರ ಮಾಡ್ತಾರೆ. ಇದು ಪಕ್ಷಾತೀತ ಜಾತ್ಯತೀತ ಹೋರಾಟ ಇದೆ. ಈ ವಕ್ಫ್ನಲ್ಲಿ ಮುಸಲ್ಮಾನರು ಅನ್ಯಾಯ ಆಗಿದೆ, ಹಿಂದೂಗಳು ಅನ್ಯಾಯ ಆಗಿದೆ, ಮಠ ಮಂದಿರಗಳಾಗಿದೆ ಮತ್ತು ಮಸೂದೆ ತಿಳಿಸಿ ಮುಸಲ್ಮಾನರ ಪ್ರಾಪರ್ಟಿ ಸಹಿತ ವಫತ್ ಅವ್ರಿಗೂ ಎರಡೂ ಸಮಾಜಕ್ಕೆ ನ್ಯಾಯಯುತ ಒಂದು ಈ ಕರಾಳ ಕಾನೂನು ಪೂರ್ಣ ರದ್ದು ಆಗಬೇಕು ಅನ್ನೋದು ನಮ್ಮ ಸಂಪೂರ್ಣ ಹೋರಾಟ ಮಾಡೋದು. ಅದಕ್ಕೆ ಯತ್ನಾಳು ನಮ್ಮ ನೇತೃತ್ವದಲ್ಲಿ ಒಂದು ಟೀಮ್ ಆಗಿ ಕೆಲಸ ಮಾಡ್ತೇವೆ. ಅದಕ್ಕೆ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮುಂದಿನ ದಿನದಲ್ಲಿ ದೇಶದಲ್ಲಿ ಕರಾಳ ಕಾನೂನು ತೆಗಿತಾರೆ ಒಂದು ಸಂಪೂರ್ಣ ವಿಶ್ವಾಸ ಇದೆ. ನೋಡಿ ಯಾರು ಭಾಗಿಯಾಕೋರು ಈಗ ನಮ್ಮ ಮಧ್ಯೆ ಪಕ್ಷಾತೀತದಲ್ಲಿ ಯಾರೇ ಬಂದು ಸ್ವಾಗತ. ಇದು ಒಂದು ಈ ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಾರೆ. ನಾವು ಯತ್ನಾಳ ಮೊದಲೇ ಸ್ಟಾರ್ಟ್ ಮಾಡಿದ್ರು, ಅದರಲ್ಲಿ ಬಂದು ಎಲ್ಲ ಜಾಯಿನ್ ಆದರು. ಎಲ್ಲರೂ ಬರ್ಬೋದು ಅದರಲ್ಲಿ. ನೀವು ಕ್ವಶನ್ ಮಾರ್ಕ್ ಕೇಳ್ತಿರಲ್ಲ, ಅದಕ್ಕೆ ಎಲ್ಲ ಅವರಿಗೂ ಈ ಮಾಧ್ಯಮ ಮುಖಾಂತರ ಆಹ್ವಾನ ಮಾಡ್ತಾರಲ್ಲ. ಆನಂದ್ ಸಿಂಗ್ ಬರುವುದು, ವಿಜೇಂದ್ರ ಬರುವುದು, ಎಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರು ಬಂದು ಇದರಲ್ಲಿ ಪಾಲ್ಗೊಳ್ಳಬೇಕು. ಈ ಮುಖಾಂತರ ಮನವಿ ಮಾಡ್ತೀನಿ.